ಗುಡ್ ಹೇಗಿದ್ದೀರಾ, ನೀವು ಹೇಗಿದ್ದೀರಾ? ಸರ್, ಸಾಕಷ್ಟು ಜನಕ್ಕೆ ನಾವು ಮಾತಾಡಿದಾಗ ಇಬ್ಬರು ತಂದೆ ಹಾಗೆಯೇ ಮಗ ಇವರು ಇಬ್ಬರನ್ನು ಕರ್ಕೊಂಡು ಬಂದು ನಾವು ಒಟ್ಟಿಗೆ ಸಿನಿಮಾ ನೋಡಬೇಕು ಹೇಳ್ತಾ ಇದ್ದಾರೆ. ಒಂದಷ್ಟು ಜನ ಮಾತಾಡ್ತಿದ್ದೀನಿ. ನಿಮಗೆ ಪರ್ಸನಲಿ ಏನು ಹೇಗೆ ಅಲ್ಲ, ಖುಷಿ ಇದೆ. ಅಂದರೆ ಎಲ್ಲರೂ ಕನೆಕ್ಟ್ ಆಗಿ, ಸ್ಪೆಷಲಿ ಯೂತ್ಸ್ಗಳಲ್ಲಿ ಈ ಸಿನಿಮಾ ನೋಡಿ ಅವ್ರ ಪೇರೆಂಟ್ಸ್ ಕಡೆಗೆ ಅವರ ಪರ್ಸೆಪ್ಷನ್ ಚೇಂಜ್ ಆಗಿ ಒಳ್ಳೆ ಬದಲಾವಣೆಗಳು ಆದರೆ ತುಂಬ ಖುಷಿ. ಆ್ಯಂಡ್ ಕನೆಕ್ಟ್ ಆಗೋದು ಭಾಳ ಖುಷಿ ಇದೆ. ಅಂದರೆ ಆಡಿಯನ್ಸ್ ಕನೆಕ್ಟ್ ಆಗ್ತಾ ಇದ್ದಾರೆ, ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಆ್ಯಂಡ್ ಕೆಲವೊಂದು ಸೀನಲ್ಲಿ ಇಮೋಷ್ನಲ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಖುಷಿ ಇದೆ. ಯಾ ಹೌದು, ಇದಕ್ಕೆ ಕ್ರೆಡಿಟ್ 100% ನಿರ್ದೇಶಕರಿಗೆ ಹೋಗಬೇಕು. ಅವರು ನನ್ನ ಕೈಲಿ ಮಾಡಿಸಿದ್ದಾರೆ. ಅದೇ ಬೇರೆ ಬೇರೆ ಪಾತ್ರಗಳು ಮಾಡಬೇಕು ಅನ್ನೋದು ಪ್ರಯತ್ನ ಯಾವಾಗಲೂ ಇದ್ದಿದ್ದೆ. ಸೊ ಈ ಪಾತ್ರ ಒಂದು ಪ್ರಯತ್ನ ಮಾಡಿದ್ದೀನಿ. ಎಷ್ಟರ ಮಟ್ಟಿಗೆ ಆಡಿಯನ್ಸ್ ಇನ್ನು ಮಿಕ್ಕಿರೋ ಆಡಿಯನ್ಸ್ ತಗೋತಾರೆ ಅಂತ ನೋಡಬೇಕು. ಹಾಗೆ ಹೌದು ಡೆಫಿನೆಟ್ಲಿ ಅವರು ಬರೋದೇ ಒಂದು ಸ್ವಲ್ಪ ಲೇಟು. ಹಾಗಾಗಿ ಡೆಫಿನೆಟ್ಲಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಆ್ಯಂಡ್ ಬೇರೆ ಥರದ ಒಂದು ಪಾತ್ರ ಟ್ರೈ ಮಾಡಿದ್ದಾರೆ, ಡಿ ಗ್ಲಾಮ್ ಆಗಿ. ಅದು ಕಮೆಂಡಬಲ್ ವಿಷಯ ಅಂತ ಹೇಳ್ಬೋದು. ಅಲ್ಲ, ಐಡಿಯಲಿ ಒಬ್ಬ ಮಗ ಹೇಗಿರಬೇಕು, ಮತ್ತು ಈ ಮೊಬೈಲ್ ಅನ್ನೋದು ಅಥವಾ ಅಡಿಕ್ಷನ್ ಅನ್ನೋದು ಎಷ್ಟರ ಮಟ್ಟಿಗೆ ಲೈಫನ್ನು ಅಂದರೆ ಚೇಂಜ್ ಮಾಡುತ್ತೆ. ಮತ್ತು ಲೇಸಿನೆಸ್, ನಾವು ಭಾಳಷ್ಟು ಸರಿ ತುಂಬ ಲೇಸಿಯಾಗಿ ಕಾಲವನ್ನು ಕಳೆದು ಬಿಡ್ತೀವಿ. ಟೈಮ್ ಹೋಗೋದೇ ಗೊತ್ತಾಗಲ್ಲ, ಬೇಗ ಹೋಗ್ಬಿಡುತ್ತೆ ಟೈಮು. ಸೊ ಅದೆಲ್ಲ ಈ ಸಿನಿಮಾ ತುಂಬ ಚೆನ್ನಾಗಿ ನನಗೆ ಅಂದರೆ ಒಂದು ಒಳ್ಳೆ ರೀತಿಲಿ ಚೇಂಜಸ್ಗಳು ಮಾಡಿದೆ ಅಂತ ಹೇಳ್ಬೋದು. ಆ್ಯಸ್ ಅನ್ ಆಡಿಯನ್ಸ್, ನಾನು ಕೂಡ ಈಗ ಆಡಿಯನ್ಸ್ ಆಗಿ ನೋಡಿದಾಗ ಅಥವಾ ಆಡಿಯನ್ಸ್ ಆಗಿ ಸ್ಕ್ರಿಪ್ಟ್ ಓದಿದಾಗ ನನಗೆ ಅದೆಲ್ಲ ಮನಸ್ಸಿಗೆ ಬಂದಿತ್ತು. ಹಾಗೆ ಡೆಫಿನೆಟ್ಲಿ ಆದಷ್ಟು ಟ್ರೈ ಮಾಡ್ತಿದ್ದೀನಿ. ಅಂದರೆ ಬ್ರಿಡ್ಜ್ ಇರಬೇಕು ಅಂತ, ಎಂಟರ್ಟೈನ್ಮೆಂಟು ಇರಬೇಕು, ಅದ್ರ ಜೊತೆ ಒಂದು ಒಳ್ಳೆ ಕಾಂಟೆಂಟ್ಸ್ ಕೂಡ ಅಥವಾ ಒಳ್ಳೆ ವಿಷಯಗಳು ಸಿನಿಮಾದ ಮೂಲಕ ಹೇಳಬೇಕು ಅನ್ನೋದು ಪ್ರಯತ್ನ. ಸೊ ಹಾಗಾಗಿ ಆ ಪ್ರಯತ್ನ ಇದೆ, ನೋಡಬೇಕು ಎಷ್ಟರ ಮಟ್ಟಿಗೆ ಏನಾಗುತ್ತೆ ಅಂತ. ಯಾ ಥ್ಯಾಂಕ್ ಯು ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು.